ನೋಡ್ರಿ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನ ಕಳಿಸಿಕೊಡುವನೆಂದು ಎನಿಸುತ್ತೀಯ. ಕಳಿಸಿಕೊಡೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಕೆಳಗಡೆ ಕಳಿಸಿಕೊಟ್ಟರೆ ನನಗೆ ಇಂತಿಂತದ್ದು ಆಗಬೇಕೆಂಬುವ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನೋಡ್ರಿ, ಯೇಸು ಸ್ವಾಮಿಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು. ಗಣಗಳ ದೂತರಂದ್ರೆ ಎಷ್ಟು ಗೊತ್ತಾ? 80,000 ದೂತರು. ಒಂದು ಮಾತಿಗೆ ಎಷ್ಟು ಸಾವಿರ ದೂತರು? 80,000 ದೂತರು. ಶಿವಮೊಗ್ಗ ಸಿಟಿಯಲ್ಲಿ 3.5 ಲಕ್ಷ ಇದ್ದಾರೆ. ಅಂದ್ರೆ ಅದರಲ್ಲಿ ಕಾಲ್ ಭಾಗ ಜನರನ್ನ, ದೂತರನ್ನ ಒಂದೇ ಮಾತಿಗೆ ಕಳಿಸಾರಂತೆ ದೇವರು. 80,000 ದೂತರನ್ನ ಕಳಿಸಿಕೊಡಲು ದೇವರಿಂದ ಸಾಧ್ಯ. ಹಾಗಾಗಿ ಅಂತ ಅಧಿಕಾರವುಳ್ಳ ದೇವರಿಗೆ ಯಾರು ಸಾಯಿಸ್ಲಿಕ್ಕೆ ಸಾಧ್ಯ ರೀ? ಇವರು ಯಾರು? ರೋಮ್ ಸಾಮ್ರಾಜ್ಯದ ಸೇನಾಧಿಪತಿ ಆಗಲಿ, ಸೈನಿಕರಾಗಲಿ ಕೊಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಹೂದ್ಯರು ನಾವು ಯೇಸುವನ್ನ ಕೊಂದು ಬಿಟ್ಟಿವಿ, ದೇವದೂಷಣೆ ಹೇಳಿದಂತ ಯೇಸುವನ್ನ ನಾವು ಏನ್ ಮಾಡ್ಬಿಟ್ಟಿವಿ? ಶಿಲುಬೆಗೆ ಹಾಕ್ಬಿಟ್ಟಿವಿ ಅಂತ ಕೊಚ್ಚಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವರು ಹೇಳ್ತಾ, ನಾನು ಒಂದು ಮನಸ್ಸು ಮಾಡಿದ್ರೆ ಸಾಕು, ನಾನು ಒಂದು ಮಾತು ಹೇಳಿದ್ರೆ ಸಾಕು, ಪರಲೋಕದಿಂದ ಗಣಗಳ ದೂತರು ಇಳಿದು ಬರ್ತಾರೆ. 80,000ಕ್ಕಿಂತಲೂ ಅಧಿಕವಾಗಿರುವಂತಹ ದೂತರುಗಳು ಭೂಮಿಗೆ ಇಳಿದು ಬಂದು ನನ್ನ ಸೇವೆ ಮಾಡ್ತಾರೆ. ಆದ್ರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯ ನೆರವೇರುತ್ತಾ? ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಯೇಸು ಸ್ವಾಮಿ ಆ ರೀತಿ ನನಗೆ ನೋವು ತಡೆಯಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ತಂದೆಯಾದ ದೇವರು 80,000 ಜನ ದೂತರು ಬಂದು ಕಾಪಾಡಿದ್ರೆ ನಾವೆಲ್ಲ ಏನಾಗಬೇಕಾಗಿತ್ತು? ಒಂದು ವೇಳೆ ಬಂದ್ಬಿಟ್ಟಿದ್ರು, ಒಂದು ವೇಳೆ ಬಂದ್ರು ಅಂತ ಇಟ್ಕೊಳ್ರಿ, ಬಂದಿದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಆಗ್ತಿದ್ರ? ಪುನರುತ್ಥಾನ ಆಗಿಲ್ಲ ಅಂದಿದ್ರೆ ನಾವೆಲ್ಲ ಯೇಸು ಸ್ವಾಮಿಗೆ ಮೇಲೆ ನಂಬಿಕೆ ಇಡಕ್ಕೆ ಸಾಧ್ಯನಾ? ಸಾಧ್ಯ ಆಗ್ತಿರ್ಲಿಲ್ಲ. ಪ್ರಿಯ ದೇವಜನರೇ, ಅಧಿಕಾರ ಇದ್ರೂ ಕೂಡ ಅಧಿಕಾರವನ್ನ ಉಪಯೋಗಿಸದೆ ನಮ್ಮಗಳ ಪಾಪಕ್ಕೋಸ್ಕರ ಸತ್ತು ಪುನರುತ್ಥಾನ ಆದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚಂದ ಇದೆ ಅಲ್ವಾ? ಮೂರನೇದಾಗಿ ನಾವು ನೋಡುವುದಾದ್ರೆ, ಪ್ರಿಯ ದೇವಜನರೇ, ರೋಮ ಪುಸ್ತಕ 8ನೇ ಅಧ್ಯಾಯ 11ನೇ ವಾಕ್ಯ ಏನು ಗೊತ್ತಾ? ಪವಿತ್ರಾತ್ಮನ ಒಳಗೆ ಪುನರುತ್ಥಾನ ಆದನು. ಪವಿತ್ರಾತ್ಮ ಭರಿತನಾಗಿ ಪುನರುತ್ಥಾನ ಆದನು ಎಂಬುದಾಗಿ ಅರ್ಥ. ಹೋದ್ರೆ ಆ ವಾಕ್ಯ 8ನೇ ಅಧ್ಯಾಯ 11ನೇ ವಾಕ್ಯ, ರೋಮ ಪುಸ್ತಕ. ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಯಾರನ್ನ? ಯೇಸುವನ್ನ ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದಾತ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ. ಹಲ್ಲೆಲೂಯಾ. ಎಂತ ಅದ್ಭುತ ಅಲ್ವಾ? ಕೇವಲ ಯೇಸು ಸ್ವಾಮಿಯನ್ನ ಮಾತ್ರ ಸತ್ತವರೊಳಗಿಂದ ಎಬ್ಬಿಸಿದಲ್ಲ ಪವಿತ್ರಾತ್ಮನಾಗಿರುವಂತ ದೇವರು. ಒಂದು ವೇಳೆ ಯಾರು ಗಲಾಟೆ ಮಾಡ್ಬೇಡ್ರಿ, ಅವ್ನು ಸ್ವಲ್ಪ ಇಟ್ಕೊಳ್ರಿ, ದೊಡ್ಡ ಸಣ್ಣವಿಗೆ ಚಂದ ಅರ್ಥ ಮಾಡ್ಕೊಳ್ರಿ. ಯೇಸು ಕ್ರಿಸ್ತನನ್ನ ಪುನರುತ್ಥಾನ ಮಾಡಿದಂತ ಪವಿತ್ರಾತ್ಮನಾಗಿರುವಂತ ದೇವರು ಕೇವಲ ಯೇಸು ಸ್ವಾಮಿನ ಮಾತ್ರ ಎತ್ತಿದಲ್ಲ ರೀ, ಜೀವಂತವಾಗಿ ಎಬ್ಬಿಸಿದಲ್ಲ. ನಿಮ್ಮೊಳಗೆ ಪವಿತ್ರಾತ್ಮ ಇದ್ರೆ, ನೀವು ಯೇಸುವನ್ನ ನಂಬಿದ್ರೆ, ನೀವು ರಕ್ಷಣೆ ಹೊಂದಿದ್ರೆ, ನೀವು ಆತ್ಮಭರಿತರಾಗಿ ಜೀವಿಸಿದ್ರೆ, ನಿಮ್ಮೊಳಗೆ ಇರುವಂತ ಆತ್ಮನು ಕೂಡ ನಿಮ್ಮ ಮೃತ್ಯ ದೇಹಗಳನ್ನ ಜೀವಂತವಾಗಿರ್ತಾರೆ. ನಮ್ಮ ಕರೆಗಳನ್ನ ದೇವಚನರೇ, ಇವತ್ತು ಎಷ್ಟೋ ಜನ ನೈಜೀರಿಯಾ, ಸೌತ್ ಆಫ್ರಿಕಾ, ಆ ಕಡೆ ನೀವು ಯುರೋಪ್ಗಳಲ್ಲಿ ನೋಡುವಾಗ ಎಷ್ಟೋ ಜನ ಜೀವಂತವಾಗಿ ಎಬ್ಬಿಸಿದ್ದಾರೆ. ಭಾರತ ದೇಶದಲ್ಲೂ ಜೀವಂತವಾಗಿ ಎಬ್ಬಿಸಿರೋರಿದ್ದಾರೆ. ಪ್ರಿಯ ದೇವಜನರೇ, ನಿಮ್ಮೊಳಗೆ ಪವಿತ್ರಾತ್ಮ ಇರುವುದಾದರೆ, ಯೇಸುವನ್ನ ಎಬ್ಬಿಸಿದಂತ ಪವಿತ್ರಾತ್ಮ, ನೀವು ಬಾಯಿ ತೆರೆದು ಪ್ರಾರ್ಥನೆ ಮಾಡುವುದಾದ್ರೆ, ನೀವು ನಂಬಿಕೆಯಿಂದ ಯೇಸುವಿನ ಮೇಲೆ ಭರವಸೆ ಇಟ್ಟು ನೀವು ಪ್ರಾರ್ಥನೆ ಮಾಡುವುದಾದ್ರೆ, ನಿಮ್ಮ ಜೀವಿತ ಮೃತ ದೇಹವಾಗಿರಬಹುದು, ನಿಮ್ಮ ಜೀವಿತ ಸತ್ತು ಹೋಗಿರಬಹುದು. ಅದೇ ಆತ್ಮನು ನಿಮ್ಮೊಳಗೆ ಇರುವುದಾದರೆ ನಿಮ್ಮನ್ನು ಕೂಡ ಮೃತ ದೇಹಗಳಿಂದ ಜೀವಂತವಾಗಿ ಎದ್ದು ಬರಲು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯ ದೇವಜನರೇ, ನಮ್ಮ ಆತ್ಮನು, ನಮ್ಮೊಳಗಿರುವಂತಹ ಆತ್ಮನಿಗೆ ಎಂತ ಶಕ್ತಿ ಗೊತ್ತಾ? ಯೇಸುವನ್ನು ಕೂಡ ಜೀವಂತವಾಗಿ ಎಬ್ಬಿಸಿದ್ರು. ನಿಮ್ಮೊಳಗಿರುವಂತಹ ಆತ್ಮ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ಕೂಡ ಜೀವಂತವಾಗಿ ಎಬ್ಬಿಸಿ ಬರಲು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತ ಸತ್ತು ಹೋಗಿದೆಯಾ? ಒಂದು ವೇಳೆ ಜೀವಿತ ಕತ್ತಲೆಯಾಗಿದೆಯಾ?
ಒಂದು ವೇಳೆ ಜೀವಿತ ನರಳಾಟದಲ್ಲಿ ಇದೆಯಾ ನಿಮ್ಮ ಜೀವನ, ನೀವು ಇವತ್ತು ದೇವರಾತ್ಮ ಭರಿತರಾಗಿರುವುದಾದ್ರೆ, ಆತ್ಮ ಭರಿತರಾಗಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ, ಸತ್ತು ಹೋಗಿರುವಂತ ನಿಮ್ಮ ಜೀವಿತವನ್ನ, ಮುಚ್ಚಿ ಹೋಗಿರುವಂತ ನಿಮ್ಮ ಜೀವಿತವನ್ನ, ಕತ್ತಲೆಯಲ್ಲಿ ಬದುಕುತ್ತಾ ಇರುವಂತ ನಿಮ್ಮ ಜೀವನವನ್ನ ದೇವರು ಪ್ರಕಾಶಮಾನವಾಗಿ ಮಾಡಲು ಸಾಧ್ಯ. ಹಾಲೆಲೂಯಾ. ನೀವು ಒಂದು ವೇಳೆ ದುಃಖದಲ್ಲಿ ಇದ್ದರೆ ಆ ಆತ್ಮ ನಿಮ್ಮನ್ನು ಸಂತೋಷವನ್ನ ಉಂಟು ಮಾಡುವ ಹಾಗೆ ಮಾಡುತ್ತದೆ, ನಿಮ್ಮನ್ನು ಮೇಲಕ್ಕೆ ಎದ್ದು ಬರುವ ಹಾಗೆ ಮಾಡುತ್ತದೆ. ಅದಕ್ಕೆ ಕೊರಿಂಥದಲ್ಲಿ ಹೇಳ್ತದೆ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಯೇಸು ಅಲ್ಲಿ ಅಪೊಸ್ತಲನಾದ ಪೌಲನು ಪವಿತ್ರಾತ್ಮ ಭರಿತನಾಗಿ ಹೇಳುತ್ತಾ ಇದ್ದಾನೆ. ಇಗೋ ನಿರ್ಲಯತ್ವನ ಅಪ್ಪ ಇಲ್ಲಿ ನಾವು ನೋಡ್ತೀವಿ, ಲಯವಾಗುವ ಈ ದೇಹದಿಂದ ನಿರ್ಲಯತ್ವವನ್ನ ಹೊಂದಿಕೊಳ್ಳುವಂತ ಆತ್ಮನನ್ನ ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ಇವತ್ತು ನೀವು ಸತ್ತರೆ ನೀವು ಚಿಂತೆ ಮಾಡೋದು ಬೇಡ. ಪವಿತ್ರಾತ್ಮನಾಗಿರುವಂತ ದೇವರು, ಯೇಸುವನ್ನ ಆ ಮೃತ್ಯುದಿಂದ ಮೇಲೆ ಎಬ್ಬಿಸಿದಂತ ದೇವರು ನಿಮ್ಮನ್ನು ಕೂಡ, ಪವಿತ್ರಾತ್ಮ ಭರಿತರಾಗಿರುವಂತ ನಿಮ್ಮನ್ನು ಕೂಡ, ನೀವಿವತ್ತು ಸತ್ತರೂ ಕೂಡ ಆತನ ಬರೋಣದ ದಿನಗಳಲ್ಲಿ ಲಯವಾಗುವಂತ ದೇಹವನ್ನ ಬಿಟ್ಟು ನಿರ್ಲಯತ್ವವನ್ನು ಹೊಂದಿಕೊಳ್ಳುವಂತ ದೇಹವನ್ನು ಪಡೆದುಕೊಳ್ಳುತ್ತೀರಾ. ಹಾಲೆಲೂಯಾ. ಮೊದಲನೇದಾಗಿ ತನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸಿದನು, ಎರಡನೇದಾಗಿ ತನ್ನ ಅಧಿಕಾರವನ್ನು ಪ್ರಕಟಪಡಿಸಿದನು, ಮೂರನೇದಾಗಿ ಪವಿತ್ರಾತ್ಮನ ಜೀವವಾಗಿ ಎಬ್ಬಿಸುವಂತ ಕಾರ್ಯವನ್ನು ಪ್ರಕಟಪಡಿಸಿದನು. ನಾಲ್ಕನೇದಾಗಿ ನಾವು ನೋಡುವಾಗ 1 ಪೇತ್ರನ ಪುಸ್ತಕ 3ನೇ ಅಧ್ಯಾಯ, 1 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿಕೊಳ್ಳಿ. ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಸತ್ತರು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿಯೂ ಕೂಡ ನಾವು ನೋಡ್ತಾ ಇದೀವಿ, ಅದೇ ರೋಮ ಪುಸ್ತಕ 8:11 ಹೇಳಿದ ಪ್ರಕಾರವೇ ಮತ್ತೊಂದು ಸಾರಿ ನಾವು ಓದುವಾಗ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು, ದೇವರೇನಾಗಿದ್ದಾರೆ? ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಏನಾಗಿದ್ದಾರೆ? ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು. ಪ್ರಿಯ ದೇವಜನರೇ, ಒಂದೇ ಸಾರಿ. ಆಮೇಲೆ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲಿಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕಿ ಬಂದನು. ಹಲ್ಲೆಲೂಯಾ. ಒಂದನೇದಾಗಿ ಏನೇನ್ರಿ? ಶರೀರ ಸಂಬಂಧವಾಗಿ ಆತನು ಏನಾದನು? ಕೊಲ್ಲಲ್ಪಟ್ಟನು. ಆತ್ಮ ಸಂಬಂಧವಾಗಿ ಬದುಕಿ ಬಂದನು. ಪ್ರಿಯ ದೇವಜನರೇ, ಇಲ್ಲೊಂದು ನಾವು ತಿಳಿದುಕೊಳ್ಳಬೇಕು. ಏನೇ ಅವರು ಯೇಸು ಸ್ವಾಮಿನ ಮಾಂಸದ ಮುದ್ದೆ ಮಾಡಿದ್ರು ಕೂಡ 39 ಚಡಿಯೆಟ್ಟು ಕೊಟ್ಟು ಆತನ ತಲೆಯ ಮೇಲೆ ಮುಳ್ಳು ಕಿರೀಟವನ್ನ ಇಟ್ಟು, ಆ ಮುಳ್ಳಲ್ಲಿ ಕಿರೀಟದಲ್ಲಿ ಇದ್ದಂತ ಮುಳ್ಳಿದೆಯಲ್ಲ, ಕಣ್ಣು ಗುಡ್ಡೆಯನ್ನ ಚುಚ್ಚಿ ಕಣ್ಣು ಗುಡ್ಡೆಯನ್ನೇ ಒಡೆದು ಹೋಗ್ಬಿಡ್ತು. ಅಂತ ಭಯಾನಕವಾಗಿರುವಂತ ಮರಣವನ್ನ ಯೇಸುವಿಗೆ ಕೊಟ್ಟರು ಕೂಡ ಆತನ ಆತ್ಮನನ್ನ ಸಾಯಿಸ್ಲಿಕ್ಕೆ ಸಾಧ್ಯವಾಯ್ತಾ? ಸಾಧ್ಯ. ಪ್ರಿಯ ದೇವಜನ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕೇವಲ ನಿಮ್ಮ ಶರೀರವನ್ನ ಕೊಂದು ನರಕಕ್ಕೆ ಕಳಿಸುವಂತ ಸೈತಾನನಿಗೆ ನೀವು ಎದರದೆ, ನಿಮ್ಮ ಆತ್ಮವನ್ನೂ ಕೊಂದು ನರಕಕ್ಕೆ ಹಾಕುವಂತ ಜಡ್ಜ್ಮೆಂಟ್ ಕೊಡುವಂತ ಜಡ್ಜಿಗೆ ಎದುರ್ರಿ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೈತಾನ್ ಏನ್ ಮಾಡಕ್ ಸಾಧ್ಯ? ಶರೀರವನ್ನ ಕೊಳ್ಳಲಿಕ್ಕೆ ಸಾಧ್ಯ, ಆದ್ರೆ ಸೈತಾನನು ನಮ್ಮ ಆತ್ಮವನ್ನ ಕೊಳ್ಳಲಿಕ್ಕೆ ಸಾಧ್ಯತೆನೇ. ಯೋವನ ಶರೀರವನ್ನ ಗಾಯಪಡಿಸಿದ ಯಾರು? ಸೈತಾನು. ವ್ಯಾಧಿ ತಂದ ಸೈತಾನು. ರಕ್ತ ಕಿವು ಇಳಿದು ಬಂತು, ಅಂದ್ರೆ ಶರೀರ ಸಾಯಿಸ್ಬಿಟ್ಟ. ಶರೀರವನ್ನ ಹಂಗೆ ಒಂಥರ ಸತ್ತೋದಾಗೆ ಲೆಕ್ಕ ಅದು. ಆದ್ರೆ ಪ್ರಾಣವನ್ನ ತೆಗಿಲಿಕ್ಕೆ ಆಯ್ತಾ ಸೈತಾನನ ಕೈಯಲ್ಲಿ? ಚಂದ ಅಥವಾ ಈ ವಾಕ್ಯ ಅದೇ. ಇನ್ನೊಂದ್ಸರಿ ಹೋದ್ರೆ ವಾಕ್ಯ ಚೆನ್ನಾಗಿದೆ ನೋಡಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು, 1 ಪೇತ್ರ 3:18, ಕ್ರಿಸ್ತನು ಸಹ ನೀತಿವಂತನಾಗಿ ಇದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಾ ಬಾಧೆ ಪಟ್ಟು ಸತ್ತನು. ಆತನು, ಚಂದ ಕೇಳ್ರಿ ಈ ಮಾತನ್ನ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕೋಣ. ಅಂದ್ರೆ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಈ ಸತ್ತವರಿದಾರಲ್ಲ, ಈ ಸತ್ತವ್ರನ್ನ ನಾವು ಬಾಡಿ ನೋಡ್ತೀವಲ್ಲ, ನಾವು ಆ ಸತ್ತವ್ರ ಬಗ್ಗೆ ಬಾಡಿ ನೋಡಿದಾಗ ನಮಗೆ ದುಃಖ ಆಗತ್ತೇ ಇಲ್ಲ. ಯಾಕೆ ಗೊತ್ತಾ? ಕ್ರಿಸ್ತನಲ್ಲಿ ಸತ್ತವ್ರನ್ನ
ನಾವು ಆ ಬಾಡಿನ ಮೊನ್ನೆ ಕೂಡ ಪಾಸ್ಟರ್ ವೆಂಕಟೇಶ್ ಅವರು ತುಮಕೂರಲ್ಲಿ ಸತ್ತೋರು. ಎದರದಿರು ನನ್ನ ಮನವೇ ಕೇಸಟ್ಟ ಆಡೋರು ವೆಂಕಟೇಶ್ ನಾಯ್ಕ ಅವರು ಸತ್ತೋರು. ನಮಗೆ ಅನಿಸ್ತು ಅವ್ರು ಸತ್ತಿದ್ದಾರೆ ಅಷ್ಟೇ, ಅವ್ರ ಆತ್ಮನ ಏನು ಮಾಡೋಕ್ಕಾಗಲ್ಲ, ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಆತ್ಮ ದೇವರ ಹತ್ರ ಹೋಗಿರುತ್ತೆ. ಅವರ ಆತ್ಮದಲ್ಲಿ ಮತ್ತೆ ಪುನರುತ್ಥಾನ ಆಗಿ ಬರ್ತಾರೆ. ಕ್ರಿಸ್ತರ ಬರೋಣದಲ್ಲಿ ಏನಾಗ್ತಾರೆ? ಆತ್ಮದಲ್ಲಿ ಮತ್ತೆ ಪುನರುತ್ಥಾನ ಆಗಿ ಬರ್ತಾರೆ ಎಂಬಂತ ನಂಬಿಕೆ ನಿಮಗೂ ನಮಗೂ ಇರಬೇಕು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಶರೀರದಲ್ಲಿ ಸಾಯಿಸಿದ್ರು ಕೂಡ, ಶರೀರದಲ್ಲಿ ಆತನ ಶರೀರ ಸಂಬಂಧದಲ್ಲಿ ಕೊಲ್ಲಲಿಟ್ಟರೂ ಕೂಡ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕಿ ಬಂದಂತ ದೇವರು. ಹಾಗಾಗಿ ಕೇವಲ ಶರೀರವನ್ನ ಬಾಧೆಪಡಿಸುವಂತ, ನಿಮ್ಮನ್ನ ರೋಗದಲ್ಲಿ ತಳ್ಳುವಂತ ಸೈತಾನನಿಗೆ ಎದುರಬೇಡ್ರಿ. ಆತ ನಿಮ್ಮ ದೇಹವನ್ನು ಮಾತ್ರ ಏನ್ ಮಾಡ್ಬೋದು? ಗಾಯಪಡಿಸ್ಬೋದು. ಆ ಗಾಯವನ್ನು ದೇವರು ಗಾಯಗಳಿಂದ ನಾವು ಗುಣಪಡಿಸ್ಕೋಬಹುದು, ಗೊತ್ತಾ? ಆದ್ರೆ ನಮ್ಮ ಆತ್ಮವನ್ನ ಕೆಡಿಸ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ನಮ್ಮ ಜೀವ ತೆಗೆಯಕ್ಕೆ ಅವನಿಗೆ ಅಧಿಕಾರ ಇಲ್ಲ. ದೇವರ ಅಪ್ಪನೆ ಇಲ್ಲದೆ ನಮ್ಮ ಕೂದಲು ಒಂದು ಕೂಡ ಏನಾಗೋದಿಲ್ಲ, ಬೀಳೋದಿಲ್ಲ. ದೇವರ ಅಪ್ಪನೆ ಇಲ್ಲದೆ ಒಂದು ಕೂದಲು ಕೆಳಗೆ ಬೀಳಲ್ಲ ಅಂದ್ಮೇಲೆ ನಮ್ಮ ಪ್ರಾಣ ತೆಗಿಲಿಕ್ಕೆ ಸೈತಾನನಿಗೆ ಅಧಿಕಾರ ಉಂಟಾ? ಇಲ್ಲ. ಹಾಗಾದ್ರೆ ಯಾಕೆ ಎದುರಬೇಕು? ಹಾಗಾದ್ರೆ ಪ್ರಿಯ ದೇವಜನರೇ, ನೀವು ಜೀವವನ್ನು, ಆತ್ಮವನ್ನು, ದೇಹವನ್ನು ನರಕಕ್ಕೆ ಹಾಕುವಂತ ದೇವರಿಗೆ ಎದುರಬೇಕು. ಯಾಕಂದ್ರೆ ಅವರಿಗೆ ಮಾತ್ರ ಅಧಿಕಾರ ಉಂಟು. ನಾವು ಪಾಪ ಮಾಡಿದ್ರೆ ನ್ಯಾಯ ತೀರ್ಪನ್ನ ಕೊಟ್ಟು, ದಂಡನೆಯನ್ನ ಘೋಷಿಸಿ, ಜಡ್ಜ್ಮೆಂಟ್ ಕೊಟ್ಟು ನಮ್ಮನ್ನ ನರಕಕ್ಕೆ ಕಳಿಸುವಂತ ಒಬ್ಬ ರಾಜ ಯಾರಂದ್ರೆ ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನೇ ಮಹಾರಾಜನು, ಆತನೇ ರಾಜಾದಿ ನ್ಯಾಯಾಧಿಪತಿಯಾಗಿರುವಂತ ದೇವರ, ಆತನಿಗೆ ಎದುರಬೇಕು. ಅದಕ್ಕೆ ನೋಡಿ, ಶರೀರದಲ್ಲಿ ಕೊಲ್ಲಲಿಟ್ಟರು ಕೂಡ ಆತ್ಮ ಸಂಬಂಧವಾಗಿ ಜೀವಂತವಾಗಿ ಎದ್ದನು. ಹಾಗಾದ್ರೆ ದೇವರ ಆತ್ಮನಿಂದ ನಾವು ಸತ್ರು ಕೂಡ ನಮ್ಮನ್ನು ಯೇಸುಸ್ವಾಮಿ ಬರುವಾಗ ಆ ಎತ್ಕೊಂಬರದೆ ಪವಿತ್ರ ಆತ್ಮ. ಹಲ್ಲೆಲೂಯಾ. ಹೆಂಗಿದೆಯಲ್ಲ, ನೀವು ಒಂದು ತಿಳ್ಕೊಬಹುದು, ಪಾಸ್ಟರ್ ಹೆಂಗೆ ಮತ್ತೆ ದೇಹ ಬರುತ್ತೆ, ದೇಹ ಮತ್ತೆ ಹೆಂಗ್ ಸೇರ್ ಬರುತ್ತೆ ನೋಡ್ರಿ. ನೀವು ಡಿಸ್ಕವರಿ ಚಾನಲ್, ನ್ಯಾಷನಲ್ ಜಾಗ್ರಫಿ ಚಾನಲ್ ಅಲ್ಲಿ ನೀವು ನೋಡಿ ಒಂದು ರಿಸರ್ಚ್ ಮಾಡ್ತಾರೆ ಅವರು. ಒಬ್ಬ ವ್ಯಕ್ತಿ ಒಂದು ದೇಹವನ್ನ 3 ವರ್ಷ ಇಟ್ಟು ರಿಸರ್ಚ್ ಮಾಡ್ತಾನೆ. ಪೆಟ್ಟಿಗೆ ಒಳಗೆ ಎಣವನ್ನ ಇಟ್ಟು ಅದನ್ನ ಒಳಗೆ ಕ್ಯಾಮ್ರಾ ಇಟ್ಬಿಡ್ತಾನೆ. ಕ್ಯಾಮ್ರಾ ಇಟ್ಬಿಟ್ಟು ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಇರ್ತಾನೆ. ದಿನಾಲೂ ಹೋಗಿ ನೋಡೋಣಂತೆ. 3ನೇ ದಿವಸ ಏನಾಯ್ತು ಗೊತ್ತಾ? ಒಳಗಿರುವಂತ ನೀರೆಲ್ಲ ಹೊರಗೆ ಬಂತು. ಅಂದ್ರೆ